ನಾವಿವಾಗ ಎಲ್ಲಪ್ಪ ಹೋಗ್ತಿದೀವಿ ಅಂದ್ರೆ ಪಾದಯಾತ್ರೆ ಮಾಡ್ತಿರ್ತಾರಲ್ಲ ಅಲ್ಲಿ ಹೋಗೋಣ ಅಂತ ಹೋಗ್ತಿದೀವಿ. ಅಲ್ಲಿ ಹೋಗಿ ನಮ್ಗೆ ಏನ್ ಅನ್ಸುತ್ತೋ ಅದನ್ನ ನಮ್ ಕೈಲಾದಷ್ಟು ಸಹಾಯ ಮಾಡ್ಬೇಕು ಅಂತ ಹೋಗ್ತಿದೀವಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏನಪ್ಪಾ ವಿಶೇಷತೆ ಅಂದ್ರೆ ಪಾದಯಾತ್ರೆ ಹೋಗೋದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಎಸ್ಪೆಷಲಿ ಪಾದಯಾತ್ರೆಗೆ ನಮಗೆ ಬೇಕಾಗಿರೋದು ಮೇನ್ ಅಂದ್ರೆ ಇದೆ, ನಾವು ಪಾದಯಾತ್ರೆ ಮಾಡ್ತಾ ಇದೀವಿ ಅನ್ನೋ ಒಂದು ಸೂಚನೆ. ಈ ಕೇಸರಿ ಬಣ್ಣ ಅನ್ನೋದು ನಮ್ಗೆ ಪಾದಯಾತ್ರೆ ಹೋಗೋರಿಗೆ ಒಂದು ಸೂಚನೆ ಕೊಡುವಂತ ಒಂದು ಚಿಹ್ನೆ ಅಂತ ಹೇಳ್ಬೋದು. ನಾವು ಈ ತರ ವೇರ್ ಮಾಡ್ಕೊಂಡು ಪಾದಯಾತ್ರೆ ಹೋದ್ರೆ ನಮ್ಗೆ ಆಯಾಸ ಅನ್ನೋದು ಆಗಲ್ಲ ಅನ್ನೋ ಒಂದು ಭಾವನೆ, ಮತ್ತೆ ಹಿಂದೂ ಧರ್ಮದ ಬಗ್ಗೆ ನಾವು ಅಂದ್ರೆ ಹಿಂದೂ ಧರ್ಮನ ಗೌರವಿಸ್ತೀವಿ, ಪೂಜಿಸ್ತೀವಿ ಅನ್ನೋ ಒಂದು ಸಂಕೇತ ಇದು. ಸೊ ಹಂಗಾಗಿ ಪಾದಯಾತ್ರೆಗೆ ಪ್ರತಿಯೊಬ್ರು ಕೂಡ ಮಾಲೆನೂ ಕೂಡ ಹಾಕಿಸ್ಕೊಂಡು ಬಂದಿರ್ತಾರೆ. ಮಾಲೆ ಜೊತೆಗೆ ಈ ತರ ಒಂದು ಶಾಲ್ ಅಥವಾ ಕೆಲವೊಬ್ರು ನೋಡ್ಬೋದು ನೀವು ಸ್ಯಾರಿನೂ ಆರೆಂಜ್ ಕಲರ್ ತಗೊಂಡಿರ್ತಾರೆ, ಡ್ರೆಸ್ ಆರೆಂಜ್ ಕಲರ್ ತಗೊಂಡಿರ್ತಾರೆ, ಆ ತರ ಎಲ್ಲ ವೇರ್ ಮಾಡ್ಕೊಂಡು ಬಂದಿರ್ತಾರೆ. ಇದು ಸೂಚನೆ ಅಂತ ಹೇಳ್ಬೋದು, ಪಾದಯಾತ್ರೆ ಮಾಡ್ತಿದ್ದಾರೆ ಅನ್ನೋ ಒಂದು ಸೂಚನೆ ಕೊಡುವಂತ ಬಣ್ಣ ಅಂತ ಹೇಳ್ಬೋದು. ಮೇನ್ ಎಸ್ಪೆಷಲಿ ಇದು ಬೇಕೇ ಬೇಕು ಪಾದಯಾತ್ರೆ ಹೋಗೋರಿಗೆ. ಇವಾಗ ರೈತರ ಸಂಘದಲ್ಲೆಲ್ಲ ಹಿಂಗೆ ಹಸಿರು ಟವಲ್ನ ಹಾಕೊಂಡು ಹೋಗ್ತಾರೆ, ಹಾಗೆ ಪಾದಯಾತ್ರೆ ಹೋಗಕ್ಕೆ ಇದೊಂದು ಸೂಚನೆ. ಈ ತರ ವೇರ್ ಮಾಡ್ಕೊಂಡು ಕಟ್ಕೊಂಡು ಹೋಗ್ತಾರೆ, ಮತ್ತೆ ಇಲ್ಲ ತಲೆಗೆ ಹಾಕೊಂಡು ಕೂಡ ಹೋಗ್ತಾರೆ. ಸೀರಿಯಸ್ಲಿ ತುಂಬಾ ಬೇಜಾರಾಗ್ತಿದೆ, ಯಾಕೆಂದ್ರೆ ನಾನು ಈ ಸಲ ಪಾದಯಾತ್ರೆಗೆ ಹೋಗಕ್ ಆಗ್ಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಬೇಜಾರಾಗ್ತಿದೆ. ನನಗೂ ತುಂಬಾ ಆಸೆ ಇತ್ತು, ಕಳೆದ ಸಲ ಹೋಗಿದ್ವು ಎಷ್ಟು ಚೆನ್ನಾಗಿತ್ತು ಅಂತ ನಾನು ನಂದು ಹಳೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದೆ. ಈ ಸಲಿನೂ ಕೂಡ ಎಡಿಟ್ ಮಾಡಿ ನಾನು ಖಂಡಿತ ವಿಡಿಯೋ ಹಾಕ್ತೀನಿ. ಈ ಸಲ ಹೋಗಕ್ಕೆ ಆಗ್ಲಿಲ್ಲ ಅನ್ನೋ ಒಂದು ಬೇಜಾರು. ನಾನು ಹೊರಟ್ರೆ ನನ್ನ ಬೆಡೆಲಿನೆಲ್ಲ ಹೊರಡುತ್ತೆ, ನಾನು ಹೊರಟಿಲ್ಲ ಅಂತ ಅರ್ಧಕ್ಕರ್ಧ ಹೋಗಿಲ್ಲ. ಇನ್ನೊಂದ್ ಸ್ವಲ್ಪ ಜನ ಹೋಗಿದ್ದಾರೆ, ನಮ್ಮ ಅಣ್ಣನ ಫ್ರೆಂಡ್ಸ್ ಗಳೆಲ್ಲ ವಿಡಿಯೋ ಕಾಲ್ ಎಲ್ಲ ಮಾಡಿ ಮಿಸ್ ಯು ಅಂತ ಹೇಳ್ತಾ ಇದ್ರು. ತುಂಬಾ ಚೆನ್ನಾಗಿರುತ್ತೆ ಪಾದಯಾತ್ರೆ ಹೋಗೋದು, ಒಂದು ಮೆಮೋರಿಯಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ದೇವ್ರ ಭಕ್ತಿಯಿಂದ ಹೋದ್ರೆ ಖಂಡಿತ ನಾವು ದೇವಸ್ಥಾನ ತಲುಪ್ತೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇನ್ನೂ ಕೂಡ ಪಾದಯಾತ್ರೆ ಹೋಗ್ತಾ ಇದ್ದಾರೆ, ಈಗಲೂ ಕೂಡ ನೀವು ಕೂಡ ಹೋಗ್ಬೋದು. ನಾಳೆನಾದ್ರೂ ಹೋಗ್ಬೋದು, ನಾಡಿದಾದ್ರೂ ಹೋಗ್ಬೋದು. ಹಬ್ಬ ಇರೋದು 15ನೇ ತಾರೀಕಿಗೆ, ಆರಾಮಾಗಿ ಹೋಗಿ ಹಬ್ಬದೊತ್ತಿಗೆ ನಾವು ಅಲ್ಲಿ ಸೇರ್ಕೋಬಹುದು. ಜಾತ್ರೆ ನಡೆಯುತ್ತೆ, ಅಲ್ಲಿ ತೇರ್ ಇಳಿತಾರೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಸಲ ತೇರ್ನ ನೋಡ್ಕೊಂಡ್ ಬರ್ಬೇಕು ಅಂತಾನೆ ಡಿಸೈಡ್ ಆಗಿದೆ, ಬಟ್ ಹೋಗಕ್ ಆಗ್ಲಿಲ್ಲ. ಹೆಣ್ಮಕ್ಳದ್ ಗೊತ್ತೇ ಇರುತ್ತಲ್ಲ, ಹೋಗ್ಬೇಕು ಅನ್ನೋ ಜಾಗಕ್ಕೆ ಏನೋ ಆಗದೇ ಇಲ್ಲ. ಸೊ ಇರ್ಲಿ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋದ್ರೆ ಆಯ್ತು. ನಂದು 2 ವರ್ಷದ ಪಾದಯಾತ್ರೆ ಕಂಟಿನ್ಯೂ ಆಗಿದೆ, 2 ವರ್ಷ ಹೋಗಿದ್ದೀನಿ. ಇನ್ನ 1 ವರ್ಷ ಹೋಗಿ ಮುಗಿಸೋಣ ಅಂತ ನಾನು ಅನ್ಕೊಂಡಿದೀನಿ. ಈ ಸಲ ಅದೇನ್ ನನ್ ಗಂಡ ಬಾಯಾಕಿದ್ರು ಬೇಡ ಅಂತ ಹಂಗೆ ಆಗೋಯ್ತು. ಇಲ್ಲ ಬೇಡ ಅಂದ್ರು, ಅವರು ಮಕ್ಳು ಸ್ಕೂಲಿಗೆ ಕಳಿಸ್ಬೇಕು ಬೇಡ ಅಂದ್ರು, ಬಟ್ ನಾನು ಹೋಗ್ಲೇಬೇಕು ಅಂತ ಹಠ ಇಟ್ಕೊಂಡೆ. ಸರಿ ನಿನ್ನಿಷ್ಟ ಹೋಗಮ್ಮ ಅಂದ್ರು, ಸರಿ ಹೋಗೋಣ ಅಂತ ಎಲ್ಲ ಪ್ರಿಪೇರ್ ಆದ್ರೆ, ಬಟ್ ಆಗ್ಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋಗ್ತೀನಿ ಖಂಡಿತ. ಮಕ್ಕಳು ಸ್ಕೂಲಿಗೆ ಕಳ್ಸೋದು ಹಿಂಸೆ ಆಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಬೇಡ ಅಂದ್ರು. ಆದ್ರೆ ನಾನು ನೆಕ್ಸ್ಟ್ ಟೈಮ್ ಪಕ್ಕ ಹೋಗ್ತೀನಿ. ಅದ್ ಯಾವ ಬಾಯ್ಲ್ ಅಂದ್ರಿ ಅಂತ ಬೈತಾ ಇದ್ದೆ ನನ್ ಗಂಡಂಗೆ. ನೋಡು ಹೆಂಗೆ ಹೇಳ್ದೆ, ನೀನ್ ಹೋಗ್ದಂಗೆ ಆಯ್ತು ಅಂತ ಖುಷಿ ಬೇರೆ ಅವರಿಗೆ. ಆದ್ರೂ ಸಖತ್ ಬೇಜಾರಾಗ್ತಿದೆ. ಇರ್ಲಿ, ಪರವಾಗಿಲ್ಲ. ಇವತ್ತು ಪಾದಯಾತ್ರೆ ಬಗ್ಗೆ ಮಾತಾಡಕ್ಕೆ ಅಂತಾನೆ ಬಂದಿದ್ದೀನಿ. ಹಾಗೆ ಏನಪ್ಪಾ ವೇಲ್ ಇವಾಗ ಹಾಕೊಂಡು ಹೋಗ್ತಲ್ಲ, ಇಲ್ಲ ಹೋಗಲ್ಲ, ಬಟ್ ಎಲ್ಲೋ ಒಂದ್ ಜಾಗಕ್ಕೆ ಹೋಗ್ತೀನಿ. ಎಲ್ಲಿ ಅಂತ ನಿಮ್ಗೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಗೊತ್ತಾಗುತ್ತೆ. ಸಸ್ಪೆನ್ಸ್ ಇರ್ಲಾ, ಬೇಡ ಹೇಳ್ಬಿಡ್ಲಾ? ಓಕೆ, ಎಲ್ಲಿಗಪ್ಪ ಅಂದ್ರೆ ಲಾಸ್ಟ್ ಟೈಮ್ ನಿಜವಾಗ್ಲೂ ನಾನು ಕೂಡ ಒಂದು ಅರ್ಕೆ ಅಂತ ಮಾಡ್ಕೊಂಡ್ ಬಂದಿದ್ದೆ. ಏನಪ್ಪ ಅರ್ಕೆ ಅಂತ ಮಾಡ್ಕೊಂಡ್ ಬಂದಿದ್ದೆ ಅಂದ್ರೆ, ಪಾದಯಾತ್ರೆ ಹೋಗೋ ಟೈಮಲ್ಲಿ ಭಕ್ತಾದಿಗಳು ಪ್ರಸಾದಗಳನ್ನ ಹಂಚ್ತಾ ಇರ್ತಾರೆ. ಅವರಿಗೆ ಏನಾದ್ರೂ ಮನ್ಸಲ್ಲಿ ಅನ್ಕೊಂಡು ಅಲ್ಲಿ ನಡೀತಿರುವಂತ ಭಕ್ತಾದಿಗಳಿಗೆ ಪ್ರಸಾದ ಹಂಚ್ತಾರೆ, ಹಣ್ಗಳು ಹಂಚ್ತಾರೆ, ನೀರಿನ ಬಾಟ್ಲಿ ಹಂಚ್ತಾರೆ, ಐಸ್ ಕ್ರೀಮ್. ಅವ್ರಿಗೆ ಏನ್ ಕೊಡಕ್ಕಾಗುತ್ತೋ, ಅವ್ರ ತಾಕತ್ ಎಷ್ಟಿರುತ್ತೋ, ಅವರಿಗೆ ಎಷ್ಟು ಸಹಾಯ ಮಾಡುವನ್ನ ಒಂದು ಮನೋಭಾವ ಇರುತ್ತೋ ಅಷ್ಟನ್ನ ಅವ್ರು ಮಾಡ್ತಾರೆ. ದೇವರು ಇಷ್ಟೇ ಮಾಡು ಅಷ್ಟೇ ಮಾಡು ಅಂತ ಇಂತೂ ಹೇಳಲ್ಲ. ನಮ್ ಕೈಲಾದಷ್ಟು ಸಹಾಯ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಪ್ರತಿಯೊಬ್ರು ಅರ್ಕೆ ಮಾಡ್ಕೊಂಡಿರ್ತಾರೆ. ಹಾಗೆ ನಾನು ಕೂಡ ನನ್ನ ಯೂಟ್ಯೂಬ್ ಚಾನೆಲ್ ಗ್ರೋತ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ದೇವರಲ್ಲಿ ನನ್ ಇವಾಗ ಅರ್ಕೆ ಅಂದ್ರೆ ಕಳಸಲಿನೇ ಅನ್ಕೊಂಡ್ ಬಂದಿದ್ದೆ. ನಾನು ಕೂಡ ಏನಾದ್ರೂ ಹಂಚ್ತೀನಪ್ಪ ದೇವ್ರೆ ಅಂತ ಅನ್ಕೊಂಡ್ ಬಂದಿದ್ದೆ, ಬಟ್ ಒಳ್ಳೇದ್ ಮಾಡು ಅಷ್ಟೇ ನಾನು ಕೇಳ್ಕೊಂಡ್ ಬಂದಿದ್ದಿತ್ತು. ಬಟ್ ಈ ಸಲ ದೇವ್ರ ಹತ್ರ ನಾನು ಬೇಡ್ಕೊಂಡು ನನ್ನ ಯೂಟ್ಯೂಬ್ ಚಾನೆಲ್ ಬೆಳೀಲಿ, ನನ್ನ ಚಾನೆಲ್ ಅನ್ನ ಒಂದು ಕಾರಣ, ಒಂದು ಒಳ್ಳೆ ವಿಡಿಯೋಸ್ನ ಮಾಡೋ ಶಕ್ತಿ ಕೊಡು. ಹಾಗೆ ನಾನು ಕೂಡ ಯೂಟ್ಯೂಬರ್ ಆಗ್ಬೇಕು ಅನ್ನೋ ಒಂದೇ ಒಂದು ಚಿಕ್ಕ ಆಸೆನೋ ದೊಡ್ಡ ಆಸೆನೋ ಅದು ಗೊತ್ತಿಲ್ಲ, ಬಟ್ ಅದೊಂದೇ ನನ್ನ ಮೈಂಡ್ ಸೆಟ್ ಅಲ್ಲಿ 2 ಆಸೆ ಇದೆ ನನಗೆ. 2 ಆಸೆ ಅಂದ್ರೆ ಏನಂದ್ರೆ, ಒಂದು ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಅವ್ರನ್ನ ಒಂದು ಕೆಲಸದಲ್ಲಿ ನೋಡೋ ಅನ್ನೋ ಒಂದು ಸ್ಟೇಜ್ ವರ್ಗೂ ಹೋಗ್ಬೇಕು ಅನ್ನೋದೊಂದು ಆಸೆ ಇದೆ. ಇನ್ನೊಂದು ಆಸೆ ನನ್ಗೆ ಯೂಟ್ಯೂಬರ್ ಆಗ್ಬೇಕು ಅನ್ನೋದೊಂದು ಆಸೆ ಇದೆ. ಖಂಡಿತ ದೇವರಲ್ಲಿ ನಾನು ಬೇಡ್ಕೊಳ್ಳೋದು ಅದೊಂದೇನೆ. ನೋಡೋಣ, ದೇವರು ತಥಾಸ್ತು ಅಂತಾರೋ ಅಂತ ನೋಡೋಣ. ಈಗ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂದ್ರೆ, ನಾವಿವಾಗ ಎಲ್ಲಪ್ಪ ಹೋಗ್ತಿದೀವಿ ಅಂದ್ರೆ ಪಾದಯಾತ್ರೆ ಮಾಡ್ತಿರ್ತಾರಲ್ಲ ಅಲ್ಲಿ ಹೋಗೋಣ ಅಂತ ಹೋಗ್ತಿದೀವಿ. ಅಲ್ಲಿ ಹೋಗಿ ನಮ್ಗೆ ಏನ್ ಅನ್ಸುತ್ತೋ ಅದನ್ನ ನಮ್ ಕೈಲಾದಷ್ಟು ಸಹಾಯ ಮಾಡ್ಬೇಕು ಅಂತ ಹೋಗ್ತಿದೀವಿ. ಸಹಾಯ ಅನ್ನೋದಕ್ಕಿಂತ ಅವರಿಗೆ ಖುಷಿ ಆಗುತ್ತೆ ಅಲ್ವಾ, ಆ ಒಂದು ಹಕ್ಕಿನ ತೀರ್ಸಕ್ಕೆ ಅಂತಾನೆ ಹೋಗ್ತಿದ್ದೀನಿ. ಸೀರಿಯಸ್ಲಿ
ಹೇಗಿರುತ್ತೆ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾರು ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವಿಡಿಯೋ ನೋಡಿ. ಅಲ್ಲಿ ಹೋದಾಗ ಅಲ್ಲೂ ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಎಷ್ಟು ಜನ ಹೋಗ್ತಿರ್ತಾರೆ ಅಂದರೆ ತುಂಬ ಜನ ಹೋಗ್ತಿರ್ತಾರೆ. ಬನ್ನಿ ಹೋಗೋಣ. ಓಕೆ, ಲೆಟ್ಸ್ ಗೋ. ಇನ್ನೊಂದು ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಳಸಲ ನಮ್ಮ ಜೊತೆನೆ ಬಂದಿರೋ ಅಂತ ಒಂದು ಜೋಡಿ ಇತ್ತು, ಒಂದು ಹುಡುಗ ಒಂದು ಹುಡುಗಿ. ಅಂದ್ರೆ ಮದುವೆ ಆಗಿದೆ ಅವರಿಗೆ, ಒಂದು 11-12 ವರ್ಷ ಮದುವೆ ಆಗಿರೋ ದಂಪತಿಗಳು ಅವರು. ನಂಬಿದಿಲ್ಲೇ ನನ್ನ ಫ್ರೆಂಡೇನೆ, ನಮ್ಮೂರವ್ರೆ. ಅವರು ಅನ್ಎಕ್ಸ್ಪೆಕ್ಟೆಡ್ ಆಗೇ ಬಂದಿತ್ತು. ಅವ್ರೇನು ಆತರ ಅನ್ಕೊಂಡಿರ್ಲಿಲ್ಲ. ಓಕೆ, ನಾವೆಲ್ಲ ಹೊರಡ್ತಿದ್ವಲ್ಲ, ಸರಿ ಹೋಗೋಣ ಒಂದ್ಸಲ ಹೋಗೋಣ ಅಂದ್ಬಿಟ್ಟು ಅವಳು ರೆಡಿ ಆದ್ಲು. ಅವಳ ಜೊತೆ ಅವಳ ಹಸ್ಬೆಂಡ್ ಕೂಡ ಬಂದ್ರಿ, ಹೋಗೋಣ ಅಂತ ಕರ್ಕೊಂಡ್ ಬಂದ್ಲು. ಓಕೆ, ಅವಳಿಗೆ ಸ್ವಲ್ಪ ಸುಸ್ತಾಗ್ಬಿಡ್ತು ನಡೆಯುವಂತ ಟೈಮಲ್ಲಿ. ಸುಸ್ತಾಯ್ತು ಪಾಪ. ಅವ್ರ ಹಸ್ಬೆಂಡ್ ನಿಧಾನಕ್ಕೆ ಕರ್ಕೊಂಡು ಹೋದ್ರು. ನಿಜವಾಗ್ಲೂ ಖುಷಿ ಆಯ್ತು ಅವ್ರ ಪ್ರೀತಿ ನೋಡಿ. ಅವರು ಅಪ್ಪ ದೊಡ್ಡ ನಮಸ್ಕಾರ, ಇನ್ ಮುಂದೆ ಬರಲ್ಲ ನನ್ ಪಾದಯಾತ್ರೆ ಅಂತ. ಈಗ ಮೊನ್ನೆವರೆಗೂ ಹೇಳೋಳು, ನಾನು ಪ್ರತಿದಿನ ಕೇಳುವೆ, ಬರ್ತೀಯ ಮುಂದಿನ ವರ್ಷ ಪಾದಯಾತ್ರೆಗೆ ಅಂತ ಕೇಳುವೆ. ಇಲ್ಲಪ್ಪ ಬರಲ್ಲ ಅಂತ ಅವಳು ಸ್ವಲ್ಪ ಅಂದ್ರೆ ನಡೆಯ ಜಾಸ್ತಿ ಇರ್ತಿರ್ಲಿಲ್ಲ ಇಲ್ಲೆಲ್ಲೂ ಮನೆಯಲ್ಲಿ. ಹಂಗಾಗಿ ಮನೆ ಹತ್ರ, ಹಂಗಾಗಿ ಅಲ್ಲಿ ಸ್ವಲ್ಪ ನಡೆಯಕ್ಕೊಳಗೆ ಅನ್ಕಂಫರ್ಟಬಲ್ ಫೀಲ್ ಆಯ್ತಿತ್ತು. ಬಟ್ ಆದ್ರೆ ಈ ಸಲ ಅವ್ರ ಹಸ್ಬೆಂಡ್ ಹೊರಟಿದ ತಕ್ಷಣ ಅವಳ ಮನ್ಸು ಕೂಡ ಚೇಂಜು. ಹೆಂಗೋ ನಿಧಾನಕ್ಕೆ ಹೋಗ್ಬಿಡ್ಬೋದಿತ್ತು. ಅಯ್ಯೋ ದೇವ್ರೆ, ಹೋಗಿದ್ರಾಗಿತ್ತು, ನಾನು ಹೊರಟಿದ್ದಾಗಿತ್ತು, ಹೋಗ್ಬೇಕು ಅಂತ ಅನಿಸ್ತಿದ್ದೆ ಅಂತ ಬಂದ್ ಹೇಳ್ತಾ ಇದ್ಲು. ಅಯ್ಯೋ ಏನಾಗ್ತಿದೆ ಗೊತ್ತಾ, ಇಷ್ಟಿಂದ ಹೋಗ್ಬಾರ್ದು ಅನ್ಕೋತಿದ್ದೆ. ಈಗ ಹೋಗೋ ಮೂಮೆಂಟ್ ಬಂದಾಗ ನಾನು ಹೋಗ್ಲಾ ಅನಿಸ್ತಿದೆ ಕಣೆ ಅಂತ ಹೇಳ್ತಿದ್ಲು. ನಂಗೆ ನಿಜವಾಗ್ಲೂ ನಾನು ಹೇಳಿದ್ದೆ ಅವಳಿಗೆ, ನೀನ್ ಹೆಂಗ್ ಹೇಳಿದೆ ಹಂಗೆ ಅನಿಸ್ತೈತೆ ಅಂದ್ಲು. ನಮ್ಗೆ ಹೋಗಿ ಕಳಸಲ ಬಂದಾಗ ಅಪ್ಪ ಸಾಕಪ್ಪ ಅಂತ ಫಸ್ಟ್ನೇ ಸಲ ಬಂದವ್ರಿಗೆ ಹಂಗ ಅನ್ಸುತ್ತೆ. ಯಾಕೆಂದ್ರೆ ಸ್ವಲ್ಪ ನೋವಾಗಿರುತ್ತಲ್ಲ ಅನ್ನೋ ಕಾರಣಕ್ಕೆ. ಫಸ್ಟ್ನೇ ಸಲ ಮಾತ್ರ ನೋವಾಗುತ್ತೆ, ಎರಡನೇ ಸಲ ನಿಜವಾಗ್ಲೂ ಅಂತ ಏನ್ ನೋವಾಗಲ್ಲ. ಓಕೆನಾ? ಯಾಕೆಂದ್ರೆ ನಮ್ಗೆ ಗೊತ್ತಿರುತ್ತೆ ಹೇಗ್ ನಡಿಬೇಕು, ಎಲ್ಲಿ ಗಂಟ ನಡಿಬೇಕು, ಎಲ್ಲಿ ರೆಸ್ಟ್ ಮಾಡ್ಬೇಕು, ಪ್ರತಿಯೊಂದು ಗೊತ್ತಿರುತ್ತೆ. ಅವಳು ಪ್ರತಿ ಸಲ ನಾನು ಅದೇ ಹೇಳುವೆ, ನೀನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಬರ್ತೀನಿ ಅಂತ ಅಂದೆ ಅಂತೀಯ ನೋಡು ಅಂತ ಹೇಳುವೆ. ಬಟ್ ಅವಳು ಬಂದ್ಬಿಟ್ಟು ಅದೇ ಹೇಳಿದ್ಲು, ನೀನ್ ಯಾವ ಬೈಲ್ ಹೇಳ್ದೋ, ನಂಗೆ ಇವಾಗ ಹೋಗ್ಬೇಕು ಅನ್ನಿಸ್ತಿದೆ. ಆದ್ರೆ ಇರುತ್ತಲ್ಲ ಮಂತ್ಲಿ ಡೇಟ್ಗಳು, ಅದರಿಂದ ಅವಳಿಗೆ ಹೋಗಕ್ಕಾಗ್ಲಿಲ್ಲ. ತುಂಬಾ ಬೇಜಾರ್ ಮಾಡ್ಕೋತಿದ್ಲು. ಮನ್ಸು ತುಂಬಾ ಎಳಿತಿದ್ಯಂತೆ ಅವಳದು, ಹೋಗ್ಬೇಕು ಅಂತ. ಅವ್ರ ಹಸ್ಬೆಂಡ್ ಹೋಗಿದ್ದಾರೆ. ಅವ್ರ ಹಸ್ಬೆಂಡ್ಗೆ ನಾನು ಬರ್ತಿದ್ದೆ ಅಂತ ಬೇಜಾರ್ ಮಾಡ್ಕೋತಾ ಇದ್ಲು. ನಿಜವಾಗ್ಲು ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆಗಲ್ಲ ಅಂದವರು ಕೂಡ ನೆಕ್ಸ್ಟ್ ಸಲ ಬಂದೇ ಬರ್ತೀನಿ ಅಂತ ಹೇಳೋ ಲೆವೆಲ್ಗಂತೂ ಬಂದೇ ಬರ್ತಾರೆ. ಹೋಗೋ ಟೈಮಲ್ಲಿ ದೇವ್ರೇ ಮನ್ಸ್ ಕೊಡ್ತಾನೋ ಅಥವಾ ಏನೋ ಒಂದು ಆಶ್ಚರ್ಯ ಉದ್ಭವ ಅಂತೂ ಹಾಗೆ ಆಗುತ್ತೆ. ನಮ್ಮ ಮನ್ಸು ಎಳಿತಾ ಇರುತ್ತೆ. ಇವಾಗ ಪಾದಯಾತ್ರೆ ಹೋಗೋರ್ನೆಲ್ಲ ನೋಡ್ತಿದ್ರೆ ಸೀರಿಯಸ್ಲಿ ಅಯ್ಯೋ ನಾನು ಹೋಗ್ದಲ್ಲೇ ಇದೀನಲ್ಲ ಅಂತ ನಿಜವಾಗ್ಲೂ ನನ್ಗೆ ಬೇಜಾರಾಗ್ತಿದೆ. ಆದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋಗ್ತೀನಿ. ನೆಕ್ಸ್ಟ್ ಟೈಮ್ ಮಾದಪ್ಪಂಗ್ ಹೋಗೋದು ಅಥವಾ ಧರ್ಮಸ್ಥಳಕ್ಕೆ ಹೋಗೋದು ಅಂತ ಯೋಚನೆ ಮಾಡ್ತೀವಿ. ಯಾಕೆಂದ್ರೆ ಮಾದಪ್ಪಂಗ್ ಒಂದ್ಸಲ ಹೋಗ್ಬೇಕು. ನಾನು ಒಂದ್ಸಲ ಹೋಗಿ ತಾಳ್ಬೆಟ್ಟದಿಂದ ವಾಪಸ್ ಬಂದಿದ್ದೆ. ಯಾಕೆ ಅಂದ್ರೆ ಅದು ಕೂಡ ಪ್ರಾಬ್ಲಮ್ ಆಗಿ ವಾಪಸ್ ಬಂದಿದ್ದೆ. ಸೊ ಹಂಗಾಗಿ ಮಾದಪ್ಪಂಗ್ ಒಂದ್ಸಲ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಖಂಡಿತ ಹೋಗ್ತೀನಿ. ಮಾದಪ್ಪನಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಧರ್ಮಸ್ಥಳಗಿನ್ನ ಹೆಚ್ಚಾಗಿರುತ್ತೆ ಅಲ್ಲಿ ಜನಗಳು, ಮತ್ತೆ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ಆಟ ವ್ಯಾನ್ ಆತರ ಎಲ್ಲ ಬ್ಯಾಗ್ಗಳು ಇಟ್ಕೊಂಡು ಹೋಗಕ್ ಮಾಡ್ಕೊಂತಾರೆ. ಮಾದಪ್ಪನಲ್ಲಿ ಸೀರಿಯಸ್ ಆಗಿ ಆತರ ಏನು ಇಲ್ಲ. ಮಾದಪ್ಪನ ಸ್ಟೋರಿನ ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ ಖಂಡಿತ. ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಸಾಧ್ಯ ಆದ್ರೆ ಲೈವ್ ಬರ್ತೀವಿ. ನಾವು ಏನ್ ತಗೋಬೇಕು ಅನ್ನೋದು ಸಸ್ಪೆನ್ಸ್ ಅಲ್ಲಿರ್ಲಿ, ನಾವೇನ್ ತಗೊಂತೀವಿ ಅನ್ನೋದು ಸಸ್ಪೆನ್ಸ್ ಅಲ್ಲಿರ್ಲಿ. ಅದು ಕೂಡ ನಿಮ್ಗೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಅದು ಒಂದು ಕ್ಯೂರಿಯಾಸಿಟಿ ಇರ್ಲಿ, ಏನ್ ಹಂಚ್ತಾರೆ ಪಾದಯಾತ್ರೆ ಹೋಗೋರಿಗೆ ಅಂತ. ಅಲ್ಲಿ ಸಾಧ್ಯ ಆದ್ರೆ ಲೈವ್ ಬಂದು ನಿಮ್ಗೆ ತೋರಿಸ್ತೀನಿ. ಮತ್ತೆ ನಾನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿದು ಪ್ರತಿಯೊಂದು ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 2 ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.